ಅರ್ಜಿಗೆ ಸ್ಪಂದಿಸಿದ ಬಾಗಲಕೋಟೆ ಡಿಎಚ್ಒ ಡಾಕ್ಟರ್ ಮಂಜುನಾಥ್ ಡಿಎನ್. ನಕಲಿ ವೈದ್ಯರ ವಿರುದ್ಧ ಬಾಗಲಕೋಟೆ ಡಿಎಚ್ಒ ಅವರಿಂದ ಖಡಕ್ ಆದೇಶ. ನಕಲಿ ವೈದ್ಯರನ್ನು ಪತ್ತೆ ಹಚ್ಚಿ ಸೂಕ್ತ ಕ್ರಮ ಜರುಗಿಸಲು ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಆದೇಶ. ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಆದೇಶ ಹೊರಡಿಸಿದ ಡಾಕ್ಟರ್ ಮಂಜುನಾಥ್ ಡಿಎನ್. ಯುವ ನಾಯಕ ರಹಸ್ಯ ಕಾರ್ಯಾಚರಣೆಯಲ್ಲಿ ಸಿಕ್ಕಿವೆ 20ಕ್ಕೂ ಹೆಚ್ಚು ನಕಲಿ ವೈದ್ಯರ ಮಾಹಿತಿ. ವಾಟ್ಸ್ಆಪ್ ಗ್ರೂಪ್ನಲ್ಲಿ ನಕಲಿ ವೈದ್ಯರುಗಳ ದಾಳಿಯ ಕುರಿತು ಚರ್ಚಿಸುವ ಫೇಕ್ ಡಾಕ್ಟರ್ಸ್. ಬಾಗಲಕೋಟೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತರಲು ಯುವ ನಾಯಕ ನ್ಯೂಸ್ ಇಂದ ಸಿದ್ಧತೆ. ಬಾಗಲಕೋಟೆ ಜಿಲ್ಲಾ ಪೊಲೀಸರು ಪತ್ತೆ ಹಚ್ಚಿದ ನಕಲಿ ವೈದ್ಯರುಗಳು ಕೂಡ ಈ ವಾಟ್ಸ್ಆಪ್ ಗ್ರೂಪ್ನಲ್ಲಿ. ಸಂಘಟನೆಯ ಹೆಸರಿನಲ್ಲಿ ನಡೀತಿದೆಯಾ ನಕಲಿ ವೈದ್ಯರುಗಳ ರಕ್ಷಿಸುವ ಜಾಲ? ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಂಜುನಾಥ್ ಡಿಎನ್ ಅವರಿಂದ ದಿಟ್ಟತನದ ನಿರ್ಧಾರ. ಬಾಗಲಕೋಟೆ ಜಿಲ್ಲೆಯಾದ್ಯಂತ ನಗರ, ಪಟ್ಟಣ, ಗ್ರಾಮೀಣ ಪ್ರದೇಶಗಳು ಸೇರಿದಂತೆ ಸ್ಲಂ ಪ್ರದೇಶಗಳಲ್ಲೆಲ್ಲ ನಕಲಿ ವೈದ್ಯರುಗಳು ಬೀಡು ಬಿಟ್ಟಿದ್ದಾರೆ. ವೈದ್ಯಕೀಯ ರಂಗದ ಕನಿಷ್ಠ ಜ್ಞಾನವೂ ಇಲ್ಲದ ಸಾಕಷ್ಟು ನಕಲಿಗಳು ಚಿಕಿತ್ಸೆಯ ಹೆಸರಿನಲ್ಲಿ ಜನರಿಂದ ಹಣ ಸುಲಿಗೆ ಮಾಡುವುದಲ್ಲದೆ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಇತ್ತೀಚೆಗೆ ರಾಮನಗರ ಜಿಲ್ಲೆಯಲ್ಲಿ ನಕಲಿ ವೈದ್ಯನಿಂದ 6 ತಿಂಗಳ ಹಸುಗೂಸು ಮೃತಪಟ್ಟ ದುರಂತ ದುರ್ಘಟನೆಯನ್ನ ಉಲ್ಲೇಖಿಸಿದ ಯುವ ನಾಯಕ ನ್ಯೂಸ್. ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಡಿಎನ್ ಅವರಿಗೆ ಜಿಲ್ಲೆಯಲ್ಲಿ ನಕಲಿ ವೈದ್ಯರುಗಳ ದೊಡ್ಡ ಜಾಲ ಇರುವುದಾಗಿ ತಿಳಿಸಿ ಅರ್ಜಿ ನೀಡಿದ್ದೆವು. ಹಾಗೂ ಬಾಗಲಕೋಟೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಅರ್ಜಿಯೊಂದನ್ನ ಕೊಟ್ಟಿದ್ದೆವು. ನಾವು ಕೊಟ್ಟ ಅರ್ಜಿಯಲ್ಲಿ ರಹಸ್ಯ ಕಾರ್ಯಾಚರಣೆ ಮಾಡುವುದಾಗಿ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೆವು. ಆದರೀಗ ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಡಿಎನ್ ಅವರು ಜಿಲ್ಲೆಯ ಎಲ್ಲಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ನಕಲಿ ವೈದ್ಯರನ್ನು ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಮ್ಮ ಯುವ ನಾಯಕ ಪತ್ರಿಕೆಯ ಅರ್ಜಿಯನ್ನ ಉಲ್ಲೇಖಿಸಿ ಖಡಕ್ ಆದೇಶ ಮಾಡಿದ್ದಾರೆ. ನಮ್ಮ ಯುವ ನಾಯಕ ನ್ಯೂಸ್ ಕೂಡ ರಹಸ್ಯ ಕಾರ್ಯಾಚರಣೆ ಮಾಡಿದ್ದು ಸುಮಾರು 200ಕ್ಕೂ ಹೆಚ್ಚು ನಕಲಿ ವೈದ್ಯರುಗಳನ್ನ ಮೊಬೈಲ್ ನಂಬರ್ ಸಮೇತ ಪತ್ತೆ ಹಚ್ಚಿದೆ. ಮತ್ತೊಂದು ಆಘಾತಕಾರಿ ಬೆಳವಣಿಗೆ ಅಂದ್ರೆ ನಕಲಿ ವೈದ್ಯರುಗಳೇ ವಾಟ್ಸ್ಆಪ್ ಗ್ರೂಪ್ ಒಂದನ್ನ ಮಾಡಿಕೊಂಡು ಅಧಿಕಾರಿಗಳು ಮಾಡುವ ನಕಲಿ ವೈದ್ಯರುಗಳ ಮೇಲಿನ ದಾಳಿಗಳ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಪೊಲೀಸರು ಪತ್ತೆ ಹಚ್ಚಿದ ಅಧಿಕೃತ ನಕಲಿ ವೈದ್ಯರುಗಳು ಸಹ ಈ ವಾಟ್ಸ್ಆಪ್ ಗ್ರೂಪ್ ನಲ್ಲಿರುವುದು ಕಂಡು ಬಂದಿದೆ. ನಾವು ಮಾಡಿದ ಈ ರಹಸ್ಯ ಕಾರ್ಯಾಚರಣೆಯ ಸುದ್ದಿಯನ್ನು ಮಾನ್ಯ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಸಿದ್ಧಾರ್ಥ್ ಗೋಯಲ್ ಸಾಹೇಬರ ಗಮನಕ್ಕೆ ತಂದು ಅವರ ಸಲಹೆಯ ಮೇರೆಗೆ ಶೀಘ್ರದಲ್ಲೇ ಪ್ರಕಟಿಸಲಿದ್ದೇವೆ. ನಕಲಿ ವೈದ್ಯರುಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಎಲ್ಲಾ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಬಾಗಲಕೋಟೆ ಡಿಎಚ್ಒ ಡಾಕ್ಟರ್ ಮಂಜುನಾಥ್ ಡಿಎನ್ ಅವರು ಮಾಡಿದ ಆದೇಶ. ಈಗ ನಕಲಿ ವೈದ್ಯರುಗಳ ಮೇಲೆ ಶಿಸ್ತುಬದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವಂತಾಗುತ್ತಾ ಕಾದು ನೋಡಬೇಕಿದೆ. ಡಿಎಚ್ಒ ಅವರ ಆದೇಶಕ್ಕೆ ಮನ್ನಣೆ ನೀಡಿ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತಷ್ಟು ನಕಲಿ ವೈದ್ಯರುಗಳನ್ನ ಪತ್ತೆ ಮಾಡ್ತಾರಾ ಎಂಬುದು ಮತ್ತಷ್ಟು ಕುತೂಹಲವನ್ನ ಹುಟ್ಟಿಸಿದೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುವ ನಾಯಕ ನ್ಯೂಸ್. ನಾವು ಈ ಹಿಂದೆ ಏನು ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಅರ್ಜಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಕಲಿ ವೈದ್ಯರನ್ನು, ಅದು ಏನು ನಮ್ಮ ಜಿಲ್ಲೆಯಾದ್ಯಂತ ನಗರ, ಗ್ರಾಮೀಣ, ಪಟ್ಟಣ ಪ್ರದೇಶಗಳಲ್ಲಿ ಏನು ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿತ್ತು, ಅವರು ತುಂಬಾ ಕಲ್ತಿರ್ತಕ್ಕಂಥವ್ರಲ್ಲ 5, 6, 7 ಮುಗಿಸಿಬಿಟ್ಟು ಏನು ಮಾಡ್ತಾಯಿದ್ರು, ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು ರೋಗಿಗಳಿಗೆ. ಇವರಿಂದ ಸಾಕಷ್ಟು ಅವಾಂತರಗಳು ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಮೆನ್ಷನ್ ಮಾಡಿಕ್ಯಾಟು ಉಲ್ಲೇಖಗಳನ್ನು ಹಾಕ್ಯಾಟ ಅರ್ಜಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರೊಳಗೆ ರೀಸೆಂಟಾಗಿ ನೋಡಿದ್ರು ರಾಮನಗರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಒಂದು ಮಗು ಮೃತಪಟ್ಟಿರ್ತಕ್ಕಂಥ ದುರ್ಘಟನೆಯನ್ನು ಉಲ್ಲೇಖ ಹಾಕಿಬಿಟ್ಟು ನಾವು ಏನು ಮಾಡಿದ್ವಿ, ನಮ್ಮ ಬಾಗಲಕೋಟೆಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಸರ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಈಗ ಆ ಅರ್ಜಿಯನ್ನು ನೋಡಿಬಿಟ್ಟು ತುಂಬಾ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕಾ ಅಧಿಕಾರಿಗಳಿಗೆ ಏನು ತಮ್ಮ ಪಟ್ಟಣ, ಗ್ರಾಮೀಣ, ನಗರ ಪ್ರದೇಶಗಳಲ್ಲಿ ಏನು ಬರ್ತಾ ಇದ್ದಾರಲ್ಲ ಆ ಎಲ್ಲ ನಕಲಿ ವೈದ್ಯರನ್ನು ಪತ್ತೆ ಹಚ್ಚಬೇಕು, ಅವ್ರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕ್ರಮ ವಹಿಸಲಿಕ್ಕೆ ಆದೇಶ ಮಾಡಿರ್ತಕ್ಕಂಥದ್ದು. ಅದರ ಒಂದು ಪ್ರತಿರವಣೆಯನ್ನು ಕೂಡ ನಮಗೆ ಕಳಿಸಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ನಾವು ಒಂದು ಅರ್ಜಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚಾನಲ್ನಲ್ಲಿ ರಹಸ್ಯ ಕಾರ್ಯಾಚರಣೆಯ ಮೂಲಕ 200ಕ್ಕೂ ಹೆಚ್ಚು ನಕಲಿ ವೈದ್ಯರ ಸಂಪರ್ಕಗಳನ್ನು, ಅಂದ್ರೆ ಮೊಬೈಲ್ ನಂಬರ್ಸ್ ಆ್ಯಂಡ್
ಅದ್ರ ಜೊತೆಗೆ ಅವರ ಹೆಸರುಗಳನ್ನು ಕೂಡ ನಾವು ಪತ್ತೆ ಮಾಡಿರ್ತಕ್ಕಂಥದ್ದು. ಅವರು ತಮ್ಮದೇ ಆಗಿರ್ತಕ್ಕಂಥ ವಾಟ್ಸಪ್ ಗ್ರೂಪನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ನಕಲಿ ವೈದ್ಯರನ್ನು ಎಷ್ಟು ಪ್ರಮಾಣದಲ್ಲಿ ಉಳಿಸ್ಕೊಳ್ಬೇಕು, ಎಷ್ಟು ಪ್ರಮಾಣದಲ್ಲಿ ಅವರ ಒಂದು ಸಂಖ್ಯೆಯನ್ನು ಹೆಚ್ಚಿಸಬೇಕು, ಆ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡಿರ್ತಕ್ಕಂಥದ್ದು ಕೂಡ ಆ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅದನ್ನು ರಿಟ್ರೀವ್ ಮಾಡಿದರೆ ಇನ್ನೂ ಸಾಕಷ್ಟು ಅವ್ರು ಮಾಡಿರ್ತಕ್ಕಂಥ ಅವಾಂತರದ ಮೆಸೇಜ್ಗಳು ಕೂಡ ನಮಗೂ ಸಿಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇನ್ನೊಂದು ವಿಶೇಷವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಏನು ಯುವ ನಾಯಕ ನ್ಯೂಸ್ ಚಾನೆಲ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಸಿಕ್ಕಿರ್ತಕ್ಕಂಥ 200ಕ್ಕೂ ಹೆಚ್ಚು ನಕಲಿ ವೈದ್ಯರ ಆ ಒಂದು ಸಂಪರ್ಕಗಳನ್ನು ನಮ್ಮ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತರ್ತೀವಿ. ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ಸಲಹೆ ಮೇರೆಗೆ ಮುಂದೆ ಯಾವ ರೀತಿಯಾಗುತ್ತೋ ಆ ಒಂದು ನಿಟ್ಟಿನಲ್ಲಿ ಅವರ ಮೇಲೆ ಕ್ರಮ ಆಗುವಂತೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ನಮ್ಮ ಚಾನೆಲ್ ಮೂಲಕ ಎಲ್ಲ ಆರೋಗ್ಯ ಅಧಿಕಾರಿಗಳಿಗಾಗಿರ್ಬೋದು ಮತ್ತು ಪೊಲೀಸ್ ಅಧಿಕಾರಿಗಳ ಮೂಲಕ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ಆಗ್ರಹಿಸ್ತೀವಿ. ಇನ್ನೊಂದು ಏನಪ್ಪ ಅಂದ್ರೆ ಈಗೇನು ವಾಟ್ಸಪ್ ಗ್ರೂಪ್ ಅಂತ ಹೇಳಿದ್ವಲ್ಲ, ಆ ವಾಟ್ಸಪ್ ಗ್ರೂಪ್ನಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲಾ ಪೊಲೀಸರು ಏನು ಕೆಲವೊಂದಿಷ್ಟು ನಕಲಿ ವೈದ್ಯರನ್ನು ಪತ್ತೆ ಹಚ್ಚಿದ್ರಲ್ಲ, ಅದನ್ನು ಹೊರತುಪಡಿಸಿ ಇನ್ನೂ ಉಳಿದಿರ್ತಕ್ಕಂಥ ಇನ್ನೂ ಹೆಚ್ಚಿನ ಪ್ರಮಾಣದ ನಕಲಿ ವೈದ್ಯರನ್ನು ನಾವಿಲ್ಲಿ ಕಾಣಬಹುದಾಗ್ಯದ. ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಮುಂದಿನ ಒಂದು ಸುದ್ದಿಯಲ್ಲಿ ಕೊಡ್ತಾ ಹೋಗ್ತೀವಿ ಅಂತೇಳಿ ತಿಳಿಸ್ತಾ ಇದ್ದೀವಿ. ನಮಸ್ತೆ.